ಹಲೋ ಎವ್ರಿವನ್. ಇವತ್ತೊಂದು ರಿಯಲ್ ಕೇಸ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ನಮ್ಮ ಸ್ಟೇಷನ್ಗೆ ಒಬ್ರು ಲೇಡಿ ಬರ್ತಾರೆ ರೀಸೆಂಟ್ಲಿ. ಸೊ ಏನಾಗಿರುತ್ತಂದ್ರೆ 2021 2021ರಲ್ಲಿ ಲೋನ್ ಆ್ಯಪ್ ಇಂದ ಲೋನ್ ತೊಗೊಂಡಿರ್ತಾರೆ. ಎಷ್ಟು ತೊಗೊಂಡಿರ್ತಾರೆ ಅಂದ್ರೆ 30,000 30,000 ಲೋನ್ ತೊಗೊಂಡಿರ್ತಾರೆ. ಸೊ ಏನ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಅಮೌಂಟ್ ನ ತೀರಿಸ್ತಾರೆ. ಎಷ್ಟು ತೀರಿಸ್ತಾರೆ ಅಂದ್ರೆ ಅದಕ್ಕೆ ಬಡ್ಡಿ ಸೇರಿ 500% ಎಕ್ಸ್ಟ್ರಾ ಬಡ್ಡಿ ಹಾಕಿ ಕಟ್ಟಿರ್ತಾರೆ. ಸೊ ಲೋನ್ ಆ್ಯಪ್ದವರು ಸುಮ್ಮನೆ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಡೈಲಿ ಬೇರೆ ಬೇರೆ ಡಿಫ್ರೆಂಟ್ ನಂಬರಿಂದ ಕಾಲ್ ಮಾಡಿ ಅವರಿಗೆ ಕಿರುಕುಳ ಕೊಡೋದು. ಸೊ ಒನ್ ಡೇ ಏನು ಮಾಡ್ತಾರೆ, ಇವ್ರು ಅಮೌಂಟು ಕೊಡೋದು ನಿಲ್ಲಿಸಿದ್ದಕ್ಕೆ ಇವ್ರ ಲೇಡಿದು ಒಂದು ಫೋಟೋ ಪ್ಲಸ್ ಬೇರೆ ನೆಕೆಡ್ ಬಾಡಿ, ಬೆತ್ತಲೆ ಇರೋ ಬಾಡಿನ ಆ್ಯಡ್ ಮಾಡಿಬಿಟ್ಟು ಇವ್ರ ಲೇಡಿಗೆ ವಾಟ್ಸಪ್ ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಗಾಬರಿಯಿಂದಾಗಿ ಯಾರಿಗೂ ಹೇಳಲ್ಲ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಸೊ ಅವ್ರು ಲೋನ್ ಆ್ಯಪ್ದವ್ರು ಹೇಳ್ತಾರೆ, ಇವಾಗ ನೀವು ಅಮೌಂಟ್ ಕೊಡಲಿಲ್ಲ ಅಂತಂದರೆ ಈ ಫೋಟೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಆಮೇಲೆ ನಿಮ್ಮ ಆಫೀಸ್ ಕೊಲೀಗ್ಸ್ಗೆ ಎಲ್ರಿಗೂ ಕಳಿಸ್ತೇವೆ ಅಂತೇಳಿ. ಸೊ ಇವ್ರು ಏನು ಮಾಡ್ತಾರೆ, ಯಾರಿಗೂ ಹೇಳದೆ, ಯಾರ ಜೊತೆ ಡಿಸ್ಕಸ್ ಮಾಡದೆ 2021ರಿಂದನೂ ದುಡ್ಡು ಕಟ್ಕೊಂಡೇ ಬರ್ತಾರೆ. ಎಲ್ಲಿವರೆಗೂ ಕಟ್ಕೋತಾರೆ ಅಂತಂದರೆ 2021ಇಂದ 2026ವರೆಗೂ ಮೋರ್ ದೆನ್ 1 crore 1 ಕೋಟಿ ಮೇಲೆ ದುಡ್ಡು ಕಟ್ತಾರೆ. ತೊಗೊಂಡಿದ್ದು 30,000. ಸೊ ಅದಕ್ಕೆ ಏನಿಲ್ಲ ಅಂದ್ರೆ 1 ಕೋಟಿ ಮೇಲೆ ದುಡ್ಡು ಕಟ್ಟಿರುತ್ತೆ. ಸೊ 2026ವರೆಗೂ ಯಾರಿಗೂ ಹೇಳಿರಲ್ಲ. ಒನ್ ಡೇ ಅವ್ರ ಹಸ್ಬೆಂಡ್ಗೆ ಡೌಟ್ ಬರುತ್ತೆ, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಕೇಳ್ತಾರೆ, ಏನಂತ ಡಿಸ್ಕಸ್ ಮಾಡ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ಈ ಥರ ಹಿಂಗೆ ಲೋನ್ ತೊಗೊಂಡಿದ್ದೆ, ಇನ್ನು ಹಂಗೆ ತೀರ್ಸು ಅಂತಿದ್ದಾರೆ, ನನಗೆ ಆಗ್ತಾ ಇಲ್ಲ. ಅವ್ರ ಹಸ್ಬೆಂಡ್ ಹೇಳ್ತಾರೆ, ಆಯಿತು ಸ್ಟೇಷನ್ ಹೋಗೋಣ, ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಸೊ ರೀಸೆಂಟ್ಲಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಸೊ ಏನಾಗಿರುತ್ತೆ ಅಂದ್ರೆ ಲೋನ್ ಆ್ಯಪ್ ಸ್ಕ್ಯಾಮ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ನನಗೆ ರೀಸೆಂಟ್ಲಿ ಮೆಸೇಜಸ್ ಬಂದಿದ್ದು ಸ್ವಲ್ಪ, ಈ ಥರ ಲೋನ್ ಆ್ಯಪ್ ತೊಗೊಂಡಿದ್ದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಶಾರ್ಟ್ ಆಗಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಈ ಆ್ಯಪ್ಸ್ಗೆ ಹೆಂಗೆ ಕನೆಕ್ಟ್ ಆಗ್ತೀರಂದ್ರೆ, ಇನ್ಸ್ಟಾಗ್ರಾಮ್ನಾಗ ಅಥವಾ ಫೇಸ್ಬುಕ್ನಾಗ ಆ್ಯಡ್ಸ್ ಬರ್ತಾವೆ. ಆ್ಯಡ್ಸ್ನ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲ ಅಂದ್ರೆ ನೀವೇ ಗೂಗಲ್ ಒಳಗೆ ಅಥವಾ ಪ್ಲೇಸ್ಟೋರ್ ಒಳಗೆ ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ. ಓಕೆ, ಆ್ಯಪ್ ಇನ್ಸ್ಟಾಲ್ ಆದ್ಮ್ಯಾಗ ನೀವೇನು ಮಾಡ್ತೀರಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಅಲೋ ಕೇಳ್ತೈತಿ. ಅವಾಗ ಏನು ಮಾಡ್ತೀರಿ, ಅಲೋ ಕೊಡ್ತೀರಿ. ಯಾರು ಕೂತ್ಕೊಂಡು ಓದಲ್ಲ. ನೆಕ್ಸ್ಟು ಗ್ಯಾಲರೀಸು ಅಂದರೆ ಫೋಟೋಸು ನಿಮ್ದು ಅಲೋ ಕೇಳ್ತೈತಿ, ಅಲೋ ಕೊಡ್ತೀರಿ. ಸೊ ಅದಾದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ಸು, ನಿಮ್ದು ಏನೋ ಫೋನ್ ನಂಬರ್ಸ್ ಇರ್ತವೆ ಅದನ್ನು ಅಲೋ ಕೇಳ್ತೈತಿ, ಅದನ್ನು ಅಲೋ ಕೊಟ್ಬಿಡ್ತೀರಿ. ಅವಾಗ ಏನು ಮಾಡ್ತಾರೆ, ನಿಮ್ಗೆ ಅವರು 7 ಡೇಸು 10 ಡೇಸು 30 ಡೇಸ್ಗೂ 5,000 ಆಗಲಿ 10,000 ಆಗಲಿ ಅಥವಾ 30,000 ಆಗಲಿ, ಈ ಥರ 5,000 10,000 30,000 ನಿಮಗೆ ಲೋನ್ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಒಂದ್ಸರಿ ನೀವು ಅವ್ರು ಕೊಟ್ಟಿರೋ ಅಮೌಂಟ್ನ ಅವ್ರು ಹೇಳಿದ ಟೈಮಿಗೆ ನೀವು ಪೇ ಮಾಡಿಬಿಡ್ತೀರಿ, ತೀರಿಸ್ತೀರಿ. ಸೊ ಅದು ಆದಮೇಲೆ ಅವ್ರು ಸ್ಟಾರ್ಟ್ ಮಾಡೋದು ಅವ್ರದ್ದು ರಿಯಲ್ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಫಸ್ಟ್ ವಾಟ್ಸಪ್ ಕಾಲಿಂದ ಹರೇಜ್ಮೆಂಟ್ ಮಾಡ್ತಾರೆ, ದುಡ್ಡು ಕಟ್ಟು, ಇನ್ನೊಂದು ಸ್ವಲ್ಪ ದುಡ್ಡು ಕಟ್ಟು ಅಂತ ಹೇಳ್ಬಿಟ್ಟು. ನೀವು ಅಲ್ಲಿನೂ ಅವ್ರಿಗೆ ದುಡ್ಡು ಕಟ್ಟಲಿಲ್ಲ, ತಲೆ ಕೆಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾರೋ, ಫಸ್ಟ್ ನಾ ಹೇಳ್ದಂಗೆ ನೀವು ಗ್ಯಾಲರಿ ಆಕ್ಸೆಸ್ ಕೊಟ್ಟಿರ್ತೀರಿ ಮತ್ತು ಫೋಟೋ ಆಕ್ಸೆಸ್ ಎರಡೂ ಕೊಟ್ಟಿರ್ತೀರಿ. ಅವ್ರು ಏನು ಮಾಡ್ತಾರೆ, ನಿಮ್ಮ ಫೋಟೋಸ್ನ ಒಂದು ಫೋಲ್ಡ್ರಲ್ಲಿ ಸೇವ್ ಮಾಡಿಕೊಂಡು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ನ ಒಂದು ಎಕ್ಸೆಲ್ ಶೀಟ್ನಾಗ ಸೇವ್ ಮಾಡ್ಕೋತಾರೆ. ಸೇವ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ, ನಿಮ್ಮದು ಫೋಟೋಸ್ ಯಾವುದಾದ್ರೂ ಒಂದು ಫೋಟೋಸ್ ಫೇಸ್ ಕಾಣೋದು, ಆ ಫೇಸ್ನ ಅಷ್ಟೇ ಕಟ್ ಮಾಡಿಕೊಂಡು ಒಂದು ಬಾಡಿ ತೊಗೋತಾರೆ. ಯಾವ್ದಾದ್ರು ನೆಕೆಡ್ ಬಾಡಿ, ಬೆತ್ತಲೆ ಬಾಡಿ ತೊಗೊಂಡ್ಬಿಟ್ಟು ಅದನ್ನು ಜೋಡಿಸ್ತಾರೆ. ಅದನ್ನು ಜೋಡಿಸ್ಬಿಟ್ಟು ಫಸ್ಟ್ ನಿಮಗೆ ವಾಟ್ಸಪ್ನಾಗ ಸೆಂಡ್ ಮಾಡ್ತಾರೆ. ನೀವು ವಾಟ್ಸಪ್ನಾಗ ಸೆಂಡ್ ಆದ್ಮ್ಯಾಗ ನಿಮಗೆ ಹೇಳ್ತಾರೆ, ನೀವು ಈ ಅಮೌಂಟ್ ಕಟ್ಟಲಿಲ್ಲ ಅಂತಂದ್ರೆ ನಿಂದು ಫ್ಯಾಮಿಲಿ ಮೆಂಬರ್ಸು, ನಿನ್ನ ಫ್ರೆಂಡ್ಸಿಗೆಲ್ಲ ಇದನ್ನು ಕಳಿಸ್ತೇವೆ ಅಂತೇಳಿ. ಅವಾಗ ಏನು ಮಾಡ್ತಾರೆ, ನಿಮ್ಮದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಇರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಒಳಗಿಂದ ಅವರಿಗೆಲ್ಲರಿಗೂ ವಾಟ್ಸಪ್ ಮಾಡಿಬಿಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಆದಮೇಲೆ ನೀವು ದುಡ್ಡು ಕಟ್ಟಿರಿ ಅಂತ ಅಂತಾರೆ. ಅವಾಗ ನೀವೇನು ಮಾಡ್ತೀರಿ, ಭಯ ಬಿದ್ದುಬಿಟ್ಟು ದುಡ್ಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಒಂದ್ಸರಿ ಅವ್ರಿಗೆ ನೀವು ಭಯ ಬಿದ್ದುಬಿಟ್ಟು ದುಡ್ಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರು ನಿಮ್ಮದು ವೀಕ್ನೆಸ್ನೇ ವೆಪನ್ ಆಗಿ ಯೂಸ್ ಮಾಡ್ಕೋತಾರೆ. ಸೊ ಇದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಅಂದರೆ, ಹೆಲ್ಪ್ಲೈನ್ ನಂಬರ್ 1930 ಕಾಲ್ ಮಾಡಿ. ಇಲ್ಲ ಅಂದರೆ NCCRP ಪೋರ್ಟಲ್ ಅಂತ ಇದೆ, ನೀವು ಅಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಬೋದು. ಸೊ ಇನ್ನೊಂದು ಸಂಚಾರ್ ಸಾಥಿಲಿ ಒಂದು ಚಕ್ಷು ಅಂತ ಹೇಳಿಬಿಟ್ಟು ಒಂದು ಪೇಜ್ ಬರುತ್ತೆ. ಆ ಪೇಜ್ನ ಓಪನ್ ಮಾಡಿಬಿಟ್ಟೆ ನಿಮಗೆ ಹರಾಜ್ಮೆಂಟ್ ಕಾಲ್ಸ್ ಅಥವಾ ಯಾವ್ದಾದ್ರು ಸ್ಪ್ಯಾಮ್ ಕಾಲ್ಸ್ ಬಂದರೆ ಅದ್ರ ನಂಬರ್ನ ಮತ್ತು ಟೈಮಿಂಗ್ ನೋಟ್ ಮಾಡ್ಕೊಳ್ಳಿ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಅಲ್ಲಿ ನೀವು ರಿಪೋರ್ಟ್ ಮಾಡ್ಬೋದು. ಸೊ ಈ ಮೂರಿಂದನೂ ನೀವು ಯೂಸ್ ಮಾಡಿಕೊಂಡು ಒಂದು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಸೊ ನೀವು ಈ ಥರ ಯಾವುದೇ ಪ್ರಾಬ್ಲಮ್ನ ಸಿಕ್ಕಾಕೊಂಡಿದ್ರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಕೊಳ್ಳಿ. ಯಾವುದೇ ಒಬ್ಬರೇ ನೀವು ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಕೊನೆಗೆ ಆ್ಯಪ್ನ ಯಾವ ಥರ ಐಡೆಂಟಿಫೈ ಮಾಡೋ ಫೇಕ್ ಆ್ಯಪ್ ಅಂತ ಹೇಳ್ಬಿಟ್ಟು, ಈ ಆ್ಯಪ್ಸ್ಗಳಿಗೆ RBI ಇಂದ ವೆರಿಫೈ ಆಗಿರಲ್ಲ ಆ್ಯಂಡ್ ಇವ್ರ ಕಡೆಯಿಂದ ಪ್ರಾಪರಾಗಿ KYC ವೆರಿಫಿಕೇಷನ್ ಆಗಲ್ಲ. ಇವ್ರು ಏನಂತ ಆಸೆ ತೋರಿಸ್ತಾರೆ, ನಿಮಗೆ ಇನ್ಸ್ಟಂಟ್ 2 ಮಿನಿಟ್ಸಲ್ಲಿ ಲೋನ್ ಸಿಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡಲ್ಲ, ನಿಮಗೆ ಲೋ ಇಂಟ್ರೆಸ್ಟು ಕಮ್ಮಿ ಬಡ್ಡಿಗೆ ನಿಮ್ಗೆ ಕೊಡ್ತೇನೆ ಅಂತ. ಸೊ ಈ ಥರ ಎಲ್ಲ ನಿಮಗೆ ಏನು ಮಾಡ್ತಾರೆ, ಆಸೆ ತೋರಿಸ್ತಾರೆ. ಸೊ ನೀವು ವಿಕ್ಟಿಮ್ ಆಗಿದ್ರೆ ಅಥವಾ ನಿಮ್ಗೆ ಆಲ್ರೆಡಿ ನಿಮ್ಮ ಜೊತೆ ಫ್ರಾಡ್ ಆಗಿದ್ರೆ ನೀವು ಏನು ಮಾಡ್ಬೇಕಂದ್ರೆ,
ನಾನು ಹೇಳ್ದಂಗೆ ಅವ್ರ ಹತ್ರ ನಿಮ್ಮದು ಫೋಟೋ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸು ಆಲ್ರೆಡಿ ಸೇವ್ ಇರುತ್ತೆ, ಅದನ್ನು ನೀವು ಡಿಲೀಟ್ ಮಾಡ್ಸೋಕ್ಕಾಗಲ್ಲ. ಸೊ ಫಸ್ಟು 1930 ಕಾಲ್ ಮಾಡಿ, ಅದು ಆದಮೇಲೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಪ್ಪ ಅಂದರೆ, ನೀವು ಫಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳಿ, ಇನ್ ಕೇಸ್ ನನ್ನ ಫೋಟೋಸು ಎಡಿಟ್ ಆಗಿದ್ದು ಮಾರ್ಫ್ ಆಗಿದ್ದು ಫೋಟೋಸು ನಿಮ್ಗೆ ಯಾರಾದರೂ ವಾಟ್ಸಪ್ಪಿಗೆ ಬಂದರೆ ಅದನ್ನು ಬ್ಲಾಕ್ ಮಾಡಿ, ಬಿಕಾಸ್ ನನ್ನ ಮೊಬೈಲ್ ಆಲ್ರೆಡಿ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನೀವು ನಿಮ್ಮ ನಂಬರ್ನ ಅರೌಂಡ್ 20 days to 30 days ಆಫ್ ಮಾಡಿಬಿಡಿ. ಬಿಕಾಸ್ ಸ್ಕ್ಯಾಮರ್ ಇಲ್ಲಿ ಏನು ಮಾಡ್ತಾರೆ ಅಂತಂತಂದರೆ, ನೀವು ಎಷ್ಟು ರೆಸ್ಪಾನ್ಸ್ ಮಾಡಿದ್ರೆ ಅಷ್ಟು ನಿಮ್ಗೆ ಪ್ರವೋಕ್ ಮಾಡ್ತಾರೆ. ಸೊ ಅದಕ್ಕೆ ನೀವು 20 to 30 days ಆಫ್ ಮಾಡಿಬಿಟ್ರೆ ನಿಮ್ಮ ನಂಬರ್ ಟ್ರೈ ಮಾಡಿ ಅವರು ಸೊ ಇದು ನಂಬರ್ ಆಫ್ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಬೇರೆ ವಿಕ್ಟಿಮ್ ಬೇರೆ ಬಕ್ರ ಹುಡ್ಕೊಂಡು ಹೋಗ್ತಾರೆ. ಸೊ ಇವರು ಸ್ಕ್ಯಾಮರ್ಸ್ ಮಾಡೋದೇ ಇದೇ ತರ. ಸೊ ನೀವು 20 to 30 days ನಿಮ್ಮ ನಂಬರ್ನ ಆಫ್ ಮಾಡಿಬಿಡಿ. ಸೊ ಲಾಸ್ಟ್ ಥಿಂಗ್ ಈಸ್ 99% ಲೋನ್ ಆ್ಯಪ್ಸ್ ಆರ್ ಫ್ರಾಡ್. ಸೊ ಈ ತರ ಆ್ಯಪ್ಸ್ಗಳಿಂದ ಬಿಟ್ಟು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೋಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋ ಶೇರ್ ಮಾಡಿಬಿಟ್ಟು ಅವೇರ್ನೆಸ್ ಕೊಡ್ತೀವಿ.